ಅರ್ಜುನ ವಿಷಾದ ಯೋಗ ಶ್ಲೋಕ 31 ಮತ್ತು 32. ಯುದ್ಧದಲ್ಲಿ ಸಜ್ಜನರನ್ನು ಕೊಂದರೆ ಯಾವ ಶ್ರೇಯಸ್ಸು ಆಗುವಂತೆ ಕಾಣೆ. ಕೃಷ್ಣ, ನನಗೆ ಜಯ ಬೇಕಿಲ್ಲ, ರಾಜ್ಯ ಬೇಡ, ಸುಖ ಬೇಡ ಗೋವಿಂದ. ರಾಜ್ಯ ಭೋಗಗಳಿಂದಲೂ ಅಥವಾ ಜೀವಿಸುವುದರಿಂದಲೂ ಏನು ಪ್ರಯೋಜನ? ಇಲ್ಲಿ ಅರ್ಜುನನ ಬುದ್ಧಿ ಕದಡಿ ಹೋಗಿದೆ ಎಂಬುದಕ್ಕೆ ಅವನಾಡುವ ಮಾತುಗಳೇ ಸಾಕ್ಷಿ. ಇಲ್ಲಿ ಶ್ರೇಯಸ್ ಎಂಬ ಪದವನ್ನು ಉಪಯೋಗಿಸುತ್ತಿರುವನು. ಆದರೆ ಅರ್ಜುನನು ಇಲ್ಲಿ ಯುದ್ಧವನ್ನು ನೋಡುತ್ತಿರುವುದು ಪ್ರೇಯಸ್ಸಿನ ದೃಷ್ಟಿಯಿಂದ. ಒಂದನ್ನು ಮತ್ತೊಂದು ಎಂದು ಭಾವಿಸುವನು. ಶ್ರೇಯಸ್ಸು ಯಾವಾಗಲೂ ಕಷ್ಟದ ಹಾದಿ, ಕಂಟಕಮಯ. ಮೊದಲಿಗೆ ನಮಗೆ ತುಂಬ ಅಪ್ರಿಯವಾಗುವುದು. ಅಯ್ಯೋ, ಇದನ್ನು ಮಾಡಬೇಕಲ್ಲ ಎಂದು ಮಾಡುವೆವು. ಇದು ರೋಗವಿರುವಾಗ ಕಹಿಯಾದ ಔಷಧಿಯನ್ನು ತೆಗೆದುಕೊಳ್ಳುವಂತೆ. ಪ್ರೇಯಸ್ಸಿನ ಮಾರ್ಗದಲ್ಲಿ ಯಾವ ಘರ್ಷಣೆಯೂ ಇಲ್ಲ. ಗುರು ಹಿರಿಯರು, ಬಂಧು ಬಾಂಧವರು ಇವರನ್ನೆಲ್ಲ ಅರ್ಜುನನು ಎದುರಿಸುತ್ತಿರುವಾಗ ಧರ್ಮಕ್ಕಾಗಿ, ಕರ್ತವ್ಯಕ್ಕಾಗಿ ಅವರೊಡನೆ ಮನಸ್ಸಿಗೆ ಅಪ್ರಿಯವಾದರೂ ಯುದ್ಧ ಮಾಡಬೇಕಾಗಿರುವುದು ಶ್ರೇಯಸ್ಸಿನ ದೃಷ್ಟಿಯಿಂದ. ಆ ಕೆಲಸವನ್ನು ಬಿಡುವುದು ಪ್ರೇಯಸ್ಸಿನ ಹಾದಿ. ಇಲ್ಲಿ ಮನಸ್ಸಿಗೆ ಯಾವ ನೋವೂ ಇಲ್ಲ ಮೊದಲಲ್ಲಿ, ಆದರೆ ದೂರದ ಪರಿಣಾಮ ಕಾದಿಕೊಂಡಿದೆ. ಒಬ್ಬನ ಕಣ್ಣಿನಲ್ಲಿ ದುಃಖದಿಂದ ನೀರು ತುಂಬಿರುವುದು ಮುಂದೆ ಕಾಣುವುದಿಲ್ಲ. ಅದರಂತೆ ಅರ್ಜುನ ಈಗ ತನಗೆ ಬಂದ ವೈರಾಗ್ಯವೇ ಎಂದೆಂದಿಗೂ ಶಾಶ್ವತವಾಗಿರುವುದು ಎಂದು ಭಾವಿಸುವನು. ಒಬ್ಬನಿಗೆ ತನ್ನ ಸಮೀಪದ ಪ್ರಿಯನಾದ ನಂಟನೊಬ್ಬ ಕಾಲವಾಗಿರುವಾಗ ಅವನಿಗೆ ಸೇರಿದ ಆಸ್ತಿಯನ್ನು ಹಂಚಿಕೊಳ್ಳುತ್ತಿರುವಾಗ ಇವನ ಪಾಲಿಗೆ ಯಾವುದು ಬರಬೇಕೆಂದು ಕೇಳಲು ಬಂದರೆ ಇವನು ಶೋಕಸಂತಪ್ತನಾಗಿದ್ದರಿಂದ ಅಂತಹ ವ್ಯಕ್ತಿಯೇ ಕಾಲವಾದನಂತೆ, ಇನ್ನು ಅವನ ಆಸ್ತಿಯನ್ನು ಕಟ್ಟಿಕೊಂಡು ಏನು ಮಾಡುವುದು ಎಂದು ಮಾತನಾಡಬಹುದು. ಆದರೆ ಶೋಕ ದೀರ್ಘಕಾಲ ಇರುವುದಿಲ್ಲ. ಅದು ಮಾಯವಾದ ಮೇಲೆ ಅಯ್ಯೋ, ದುಃಖದ ಸಮಯದಲ್ಲಿ ಎಂತಹ ಅಚಾತುರ್ಯ ಮಾಡಿಕೊಂಡೆ ಎಂದು ಪರಿತಾಪ ಪಡುವನು. ಅರ್ಜುನ, ಜಯ, ರಾಜ್ಯ ಇವನ್ನೆಲ್ಲ ಕಟ್ಟಿಕೊಂಡು ಏನು ಪ್ರಯೋಜನ ಎನ್ನುವನು. ಜೀವನದಲ್ಲಿ ಬೆನ್ನು ತೋರಿಸಿದರೆ ಸಮಸ್ಯೆ ನಮ್ಮನ್ನು ಬಿಡುವುದಿಲ್ಲ. ಆದುದರಿಂದ ನಾವು ಹೋರಾಡಬೇಕು, ಮುಷ್ಟಿಯುದ್ಧ ಮಾಡಬೇಕು. ಆಗಲೇ ಅವುಗಳಿಂದ ಪಾರಾಗಬಹುದು. ಮಗುವಿಗೆ ಒಂದು ಲೆಕ್ಕವನ್ನು ಮಾಡಲು ಬರದೆ ಕೋಪದಿಂದ ಯಾವ ಸ್ಲೇಟಿನ ಮೇಲೆ ಆ ಲೆಕ್ಕವನ್ನು ಬರೆದಿರುವುದೋ ಅದನ್ನೇ ಎಸೆದು ಒಡೆದು ಹಾಕುವುದು. ಆದರೆ ಅದರಿಂದ ಲೆಕ್ಕದ ಉತ್ತರ ಬಂದಿತ್ತೇನು?